भगवान की अहिंसा परमो धर्म की त्याग धर्म की विश्व धर्म की मानवता धर्म की जैन धर्म की अहिंसा परमो धर्म की ನಾವೆಲ್ಲರೂ ಇವತ್ತು ಭಗವಾನ್ ಮಹಾವೀರ ಅವರ 2624ನೇ ಜಯಂತಿಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಒಂದು ಅವಿಸ್ಮರಣೀಯ ಸಂದರ್ಭದಲ್ಲಿ ಉಪಸ್ಥಿತರಿರುವ ನಮ್ಮ ತಾಲೂಕಿನ ತಹಸೀಲ್ದಾರರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ಚಂದ್ರಶೇಖರ್ ಅವರೇ, ಹಾಗೂ ನಗರಸಭೆಯ ಅಧ್ಯಕ್ಷರಾದಂತಹ ಮೈತ್ರಿ ಪಾಟೀಲ್ ಮೇಡಮ್ ಅವರೇ, ನಮ್ಮ ಸಮಾಜದ ಪದ್ಮಶ್ರೀ ಮಹಿಳಾ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಮತಿ ಚಂದ್ರಕಲಾ ರಾಜಕುಮಾರ್ ಅವರೇ, ನಮ್ಮ ಸಮಾಜದ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ಎಲ್ಲ ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಭಗವಾನ್ ಮಹಾವೀರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಅದರೊಟ್ಟಿಗೆ ಭಗವಾನ್ ಮಹಾವೀರರ ಆಶೀರ್ವಾದ, ಮಾರ್ಗದರ್ಶನ ಯಾವತ್ತು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ನಮ್ಮೊಟ್ಟಿಗೆ ಇರಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಒಂದು ಮಾತನ್ನು ನಾವೆಲ್ಲರೂ ನೆನಪಿಟ್ಕೋಬೇಕು. ಅದೇನು ಅಂತ ಹೇಳಿದ್ರೆ, ಬದುಕು ಬದುಕಲು ಬಿಡು, ಬದುಕು ಬದುಕಲು ಬಿಡು, ಜೀವಿಸು ಮತ್ತೆ ಜೀವಿಸಲು ಬಿಡು. ಈ ಮಾತನ್ನ ಹೇಳಿದ್ರು ಭಗವಾನ್ ಮಹಾವೀರ. ನೀನಷ್ಟೇ ಬದುಕೋದಲ್ಲ, ನೀನು ಬದುಕೋದೊಟ್ಟಿಗೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕೀಟ ಎಲ್ಲರಿಗೂ ಬದುಕುವಂತಹ ಒಂದು ಹಕ್ಕಿದೆ. ಅದನ್ನ ನೀನು ಗೌರವಿಸು ಅಂತ ಹೇಳಿ ನಮಗೆ ಮಾತ್ರ ಅಲ್ಲ, ಜೈನರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಂದು ಶಾಂತಿಯ, ಒಂದು ಅಹಿಂಸೆಯ ಸಂದೇಶವನ್ನ ನೀಡಿದಂತಹ ಮಹಾನ್ ಮಹಾನ್ ವೀರ ಭಗವಾನ್ ಮಹಾವೀರರು. ಅವರ ಜನ್ಮ ಜಯಂತಿಯನ್ನು ನಾವು ಇವತ್ತು ಆಚರಿಸಿದ್ದೇವೆ. ಮೈತ್ರಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ತಿಳ್ಕೊಂಡಿದ್ದಾರೆ. ಅವರ ತಂದೆ ತಾಯಿ ಯಾರನ್ನು ತಿಳ್ಕೊಂಡಿದ್ದಾರೆ. ಕ್ರಿಸ್ತ ಪೂರ್ವ 599ರಲ್ಲಿ ಭಗವಾನ್ ಮಹಾವೀರ್ ಅವರು ಇಂದಿನ ಬಿಹಾರದ ಕುಂಡಲಪುರದಲ್ಲಿ ಜನಿಸಿದರು. ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಎಷ್ಟಾಯ್ತು ಅಂತ ಹೇಳಿದ್ರೆ 2624. ಸರಿ ಇದೆಯೋ ತಪ್ಪಿದೆಯೋ ಅಂತ ಯೋಚನೆ ಮಾಡ್ತಿದ್ದಾಗ ಬೆಳಿಗ್ಗೆ ನಮ್ಮ ಬಸ್ತಿ ಅಶೋಕಣ್ಣ ಮೆಸೇಜ್ ಹಾಕಿದ್ರು. ನಾನು ಯೋಚನೆ ಮಾಡಿದೆ, ಸರಿ ಇದೆ ಅಂತ ಹೇಳಿ ಯೋಚನೆ ಮಾಡಿದೆ. ಅವತ್ತು ನಾವೆಲ್ಲರೂ ಯೋಚನೆ ಮಾಡಲೇಬೇಕು, 2624 ವರ್ಷಗಳ ಹಿಂದೆ ಜಗತ್ತಿನ ಇವತ್ತಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಅವತ್ತೇ ಸೂಚಿಸಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಯ ಜನ್ಮ ಜಯಂತಿಯಲ್ಲಿ ನಾವು ಇವತ್ತೆಲ್ಲರೂ ಇದ್ದೇವೆ. ಜೈನ ಧರ್ಮದಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜೈನ ಧರ್ಮದ ಪ್ರತಿಯೊಂದು ವಿಷಯಗಳು, ಉಪದೇಶಗಳು ಭಗವಾನ್ ಮಹಾವೀರರು ಹೇಳಿರೋದು ಅದು ವಿಶ್ವಧರ್ಮ, ಎಲ್ಲರಿಗೂ ಬೇಕಾಗಿರೋದು. ಅದು ಜೈನರಿಗೆ ಮಾತ್ರ ಅಲ್ಲ. ಅಲ್ಲಿ ನಾವು ರತ್ನತ್ರಯಗಳು ಅಂತ ಹೇಳ್ತೀವಿ, ನಮ್ಮೆಲ್ಲರಿಗೂ ಗೊತ್ತಿದೆ. ಆ ರತ್ನತ್ರಯಗಳಲ್ಲಿ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಸಮ್ಯಕ್ ದರ್ಶನ ಅಂತ ಹೇಳ್ತೀವಿ. ಒಳ್ಳೆಯ ಜ್ಞಾನವನ್ನು ಪಡ್ಕೊ, ಒಳ್ಳೆಯ ದರ್ಶನವನ್ನು ಮಾಡುವುದು, ಒಳ್ಳೆಯ ನಡತೆಯನ್ನ ರೂಢಿಸ್ಕೋ. ನಾವೆಲ್ಲ ಜನವಾರ ಹಾಕೊಳ್ತೀವಿ, ಜನವಾರದಲ್ಲಿ 3 ದಾರಗಳಿವೆ. ಆ ದಾರಗಳು ಮತ್ತೆ ಮತ್ತೆ ಪ್ರತಿ ಕ್ಷಣವೂ ನಮ್ಮನ್ನ ನೆನಪಿಸ್ತದೆ. ಅದೇನನ್ನ ನೆನಪಿಸ್ತದೆ ಅಂತ ಹೇಳಿದ್ರೆ, ನೀನು ಮರಿಬೇಡ, ಈ ಸಮ್ಯಕ್ ಜ್ಞಾನ ಚಾರಿತ್ರವನ್ನ ಮರಿಬೇಡ ಅಂತ ಹೇಳುತ್ತೆ ಭಗವಾನ್ ಮಹಾವೀರು. ಎಲ್ಲ ಸಂದೇಶದೊಟ್ಟಿಗೆ 5 ಮುಖ್ಯವಾದ ಸಂದೇಶಗಳನ್ನು ಹೇಳಿದ್ರು. ಅದು ಒಂದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಅಹಿಂಸೆ, ಇನ್ನೊಂದು ಸತ್ಯ, ಇನ್ನೊಂದು ಆಸ್ಥೇಯ, ಇನ್ನೊಂದು ಬ್ರಹ್ಮಚಾರ್ಯ, ಇನ್ನೊಂದು ಅಪರಿಗ್ರಹ. ಅಹಿಂಸೆ ಬಾಯಲ್ಲಿ ಹೇಳೋದಕ್ಕಲ್ಲ. ಭಗವಾನ್ ಮಹಾವೀರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಮಾತಿಂದ ಒಬ್ಬರಿಗೆ ನೀನು ನೋವನ್ನ ಮಾಡ್ತೀಯ ಅಂದ್ರೆ ಅದು ಹಿಂಸೆನೆ ಅಂತ ಹೇಳ್ತಾರೆ. ಒಂದು ಮಾತು, ಅಷ್ಟರ ಮಟ್ಟಿಗೆ ಆ ಅಹಿಂಸೆಯ ತತ್ವವನ್ನ ಪಾಲಿಸಿದವರು. ಸತ್ಯ ಎಲ್ಲರೂ ಮಾತಾಡ್ಬೇಕು, ಹೇಳ್ಬೇಕು, ಅದೇ ರೀತಿ ನಡಿಬೇಕು ಅಂತ. ಅದರೊಟ್ಟಿಗೆ ಇನ್ನೊಂದು ಹೇಳ್ತಾರೆ ಅವರು, ಅಪ್ರಿಯವಾದ ಯಾವ್ದಾದ್ರು ಮನಸ್ಸಿಗೆ ನೋವಾಗತ್ತಾದ್ರೆ ಆ ಸತ್ಯವನ್ನು ಹೇಳ್ಬೇಡ. ನೋವಾಗತ್ತಲ್ಲ, ನೋವು ಮಾಡಬೇಡ, ಹಿಂಸೆ ಆಗುತ್ತೆ ಅನ್ನೋ ಮಟ್ಟಿಗೆ ಯೋಚನೆ ಮಾಡಿದ್ದಾರೆ. ಇವತ್ತು ಅವತ್ತಿ ಅವರು ಹೇಳಿದಂತಹ ಮಾತುಗಳು ಇವತ್ತು ಎಷ್ಟು ಪ್ರಸ್ತುತ ಇದೆ ನೋಡಿ. ಎಲ್ಲೆಲ್ಲಿ ಹಿಂಸೆ ಇದೆ ಅದಕ್ಕೆ ಅಹಿಂಸೆಯ ಉತ್ತರ ಇದೆ. ಎಲ್ಲಿ ನಾವು ಇವತ್ತು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಮತ್ತೊಂದು ಏನೋ ಸುಳ್ಳುಗಳೆಲ್ಲ ಬರುತ್ತೆ, ಅದಕ್ಕೆಲ್ಲ ಸತ್ಯ ಬೇಕು ಅನ್ನೋದನ್ನು ಅವತ್ತೇ ಹೇಳಿದ್ದಾರೆ. ಆಸ್ಥೇಯ, ಕಳ್ತನ ಮಾಡಬೇಡ, ಬೇರೆಯವರ ಆಸ್ತಿಗೋ ಅದಕ್ಕೋ ಇದಕ್ಕೋ ಆಸೆ ಪಡ್ಬೇಡ ಅಂತ ಹೇಳಿದ್ದಾರೆ. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಬರೀ ಇಂದ್ರಿಯ ಸುಖಕ್ಕಾಗಿ ಮಾತ್ರ ಅಲ್ಲ, ನೀವು ಹೇಗೆ ಬದುಕ್ತೀರಿ ಅನ್ನೋದು ಬ್ರಹ್ಮಚರ್ಯ ಆಗುತ್ತೆ. ಬೇರೆಯವರ ವಸ್ತುಗಳ ಬಗ್ಗೆ
ಹೀಗಾಗುತ್ತೆ ಅನ್ನೋದಕ್ಕೆ ಉತ್ತರವನ್ನು ಹೇಳ್ತಾರೆ. ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನಮ್ಮೆಲ್ಲರ ಉದ್ದೇಶ ಇವತ್ತು ಮಹಾವೀರ ಜಯಂತಿ, ಪೂಜೆ, ಆಚರಣೆ, ನಾವೆಲ್ಲರೂ ಮಾಡುವ ಉದ್ದೇಶ ಒಂದೇ. ಆ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಶಾಂತಿ ಬೇಕು, ನಮ್ಮೆಲ್ಲರಿಗೂ ನೆಮ್ಮದಿ ಬೇಕು, ನಮ್ಮೆಲ್ಲರಿಗೂ ಆನಂದ ಬೇಕು, ನಮ್ಮೆಲ್ಲರಿಗೂ ಆರೋಗ್ಯ ಬೇಕು. ಸಂತೋಷವಾಗಿ, ಆನಂದವಾಗಿ, ಶಾಂತಿಯಿಂದ, ನೆಮ್ಮದಿಯಿಂದ, ಆರೋಗ್ಯದಿಂದ ನಾವೆಲ್ಲ ಇರಬೇಕು ಅಂತ ಬಯಸ್ತೀವಿ. ಇದು ಬಂಧುಗಳೇ, ಈ ಶಾಂತಿ, ನೆಮ್ಮದಿ, ಆರೋಗ್ಯ ಒಂದು ತಿಳ್ಕೊಳ್ಳಿ. ಭಗವಾನ್ ಮಹಾವೀರ್ ಹೇಳಿದ್ದು ಇದು ಯಾವುದೇ ವಸ್ತುಗಳಲ್ಲಿ ಇಲ್ಲ, ಯಾವುದೇ ವಸ್ತುಗಳಲ್ಲಿ ಇಲ್ಲ. ನಾವ್ ಅನ್ಕೊಂತೀವಿ ಎಲ್ಲ ಮಕ್ಕಳು ಕೇಳ್ಬೇಕ, ಚಿಕ್ಕ ಮಕ್ಕಳೆಲ್ಲ ಕೇಳ್ತಾ ಇದೀರಲ್ಲ, ಕೇಳ್ಬೇಕು. ನಾವ್ ಅನ್ಕೊಂತೀವಿ ಯಾವ್ದೋ ಒಂದು ವಸ್ತು ಹುಡುಕಾಟದಲ್ಲಿ ಇರ್ತೀವಿ, ಆ ವಸ್ತು ಸಿಕ್ಕಿದ ತಕ್ಷಣ ನಮ್ಗೆ ಆನಂದ ಅಂತ ಅನಿಸ್ತದೆ. ಊಟ ಬೇಕು, ಇನ್ನೇನೋ ಸಿಗ್ಬೇಕು, ಆನಂದ ಅನಿಸ್ತದೆ. ಏನೋ ಮಾಡ್ಬೇಕು ಅಂತ ಆನಂದ ಅನಿಸ್ತದೆ. ಸ್ವಲ್ಪ ಹೊತ್ತಿಗೆ ಆನಂದ ಮರೆಯಾಗುತ್ತೆ. ಯಾಕೆ ಮರೆಯಾಗತ್ತೆ ಅಂತ ಹೇಳಿದ್ರೆ ನಾವು ಆನಂದವನ್ನ ಆ ವಸ್ತುವಲ್ಲಿ ಹುಡುಕ್ತಾ ಇದ್ದೀವಿ. ವಸ್ತುವಲ್ಲಿ ಆನಂದ ಇಲ್ಲ, ನಿಮ್ಮ ಮನಸ್ಸಿನಲ್ಲಿದೆ. ಅರ್ಥ ಮಾಡ್ಕೊಳ್ಳಿ, ಮನಸ್ಸಿನಲ್ಲಿದೆ. ಅದನ್ನೇ ಭಗವಾನ್ ಮಹಾವೀರ್ ಹೇಳಿದ್ರು, ನಿನ್ನ ಮನಸ್ಸು ನೀನು. ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದ್ರು, ನಿನ್ನ ಮನಸ್ಸು ನೀನು. ಅದನ್ನೇ ಮುನಿ ತರುಣ್ ಸಾಗರ್ ಮಹಾರಾಜ್ ಹೇಳಿದ್ರು, ನಿನ್ನ ಮನಸ್ಸು ನೀನು, ನಿನ್ನ ಮನಸ್ಸು ನೀನು. ನೀನೆಂತ ಮನಸ್ಸಿಟ್ಕೊಂಡಿದೀಯೋ, ನಿನ್ನ ಮನಸ್ಸೇ ಇದೆ. ನಿನ್ನ ಮನಸ್ಸು ಎಷ್ಟು ಖುಷಿಯಾಗಿದೆ, ಇದರಲ್ಲಿ ಎಷ್ಟು ಚೆನ್ನಾಗಿರ್ತೀಯ ಅನ್ನೋದ್ರ ಮೇಲೆ ನೀನ್ ಹೇಗಿದೀಯ ಅನ್ನೋದನ್ನ ಬದುಕನ್ನು ಕಲಿಸಿದಂತಹ ಮಹಾನ್ ಚೇತನ ನಮ್ಮೆಲ್ಲರ ಭಗವಾನ್ ಮಹಾವೀರ. ಈ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ಹೇಳಲೇಬೇಕು. ಭಗವಾನ್ ಮಹಾವೀರನ್ನ ನಮ್ಗೆ ಮಾತ್ರ, ಜೈನರಿಗೆ ಮಾತ್ರ ಸೀಮಿತ ಮಾಡ್ಕೋಬಾರದು. ನಾವು ವಿಶ್ವಮಾನವರಾಗಬೇಕು. ಜೈನ ತತ್ವವನ್ನ, ಮಹಾವೀರರ ತತ್ವವನ್ನ, ಮಹಾವೀರರ ಬೋಧನೆಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು, ಹೋಗ್ಬೇಕು. ಮೊನ್ನೆ ಗಣಪತಿ ಜಾತ್ರೆ ಆಯ್ತು. ಹೋದ ವರ್ಷದ ಜಾತ್ರೆಯಲ್ಲಿ, ಗಣಪತಿ ಜಾತ್ರೆಗೆ ಹೋದಾಗ ಅಲ್ಲೆಲ್ಲ ದೇವರಿಗೆಲ್ಲ ಕೈ ಮುಗಿದು ಹೊರಗೆ ಬರ್ತಿದ್ದಾಗ ನನ್ನ ಮಗಳ ಕೇಳಿದೆ, ಅಪ್ಪ ಇದೇನು ಅನ್ನೋದು, ಮಸೀದಿ ಅಂತ ಏನಿದೆ ಅದ್ರ ಒಳಗಡೆ ಅಂತ. ಗೊತ್ತಿಲ್ಲ ಮಗ, ಹೋಗ್ಬೋದು, ಹೋಗೋಣ ಬಾ ಅಂದ್ರೆ. ತಪ್ಪೇನಿದೆ, ಹೋಗಿ ನೋಡ್ಕೊಂಡು ಬಂದಿವಿ ಏನಿದೆ ಅಂತ. ಇಲ್ಲ ದೇವಸ್ಥಾನಕ್ಕೆ ಬಂದಾಗ, ಬಸ್ತಿಗೆ ಬಂದಾಗ, ಪಕ್ಕದಲ್ಲಿ ಹೋದಾಗ, ಕಾರಲ್ಲಿ ನಿಲ್ಸಿದ್ವಿ, ಅಲ್ಲಿ ಹೋದಾಗ ಇದೇನಪ್ಪ ಅಂದ್ರೆ ಚರ್ಚು ಅಂದ್ರೆ ಹೋಗ್ಬೋದು, ಹೋಗ ನಡಿ. ವಿಶ್ವಮಾನವ ಸಂದೇಶ ನಾವೆಲ್ಲ ಹೋಗಿ ನೋಡ್ತೀವಿ, ನಮ್ಮದನ್ನ ಹೇಳ್ಬೋದು. ನೀವ್ ಯಾರು ಅಂತ ಕೇಳ್ತಾರೆ, ನನ್ನ ಹೆಸರು ಹೇಳ್ತೀನಿ, ಮಹಾವೀರನ್. ಓ ಜೈನ ನೀವು ಅಲ್ವಾ? ನಮ್ಮ ಯೋಚನೆಗಳು ದೊಡ್ಡಾಗಬೇಕು. ನನ್ನ ಮನಸ್ಸಲ್ಲಿ ಒಂದು ಕೋರ್ಕೊಳ್ಕೊಂಡಿದ್ದು ಯಾವಾಗ್ಲೂ ಮತ್ತು ಇದೆ. ಮುನಿ ತರುಣ್ ಸಾಗರ್ ಮಹಾರಾಜ್ ಅವರು ಹೇಳಿದಂತಹ ಮಾತುಗಳು ಮಹಾವೀರರು 2600 ವರ್ಷಗಳಿಂದ ಹೇಳಿದ್ರು. ಅದನ್ನ ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಕಣ್ಣೆದುರಿಗೆ ಹೇಳಿದ್ವಿ. ನನ್ಗೆ ಅನಿಸ್ತದೆ, ನಾನು ಓದಲೆಲ್ಲ ಹೇಳ್ತಿರ್ತೀನಿ, ತರುಣ್ ಸಾಗರ್ ಇನ್ನೂ ಎತ್ತರಕ್ಕೆ ಬೆಳಿಬೇಕಿತ್ತು, ನಾವು ಬೆಳೆಸಬೇಕಿತ್ತು. ಹೇಗೆ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಸಂದೇಶವನ್ನ ನೀಡಿದ್ರು, ಅದೇ ರೀತಿಯ ಸಂದೇಶವನ್ನ ತರುಣ್ ಸಾಗರ್ ಅವರು ಇಡೀ ಜಗತ್ತಿಗೂ ನೀಡಿದ್ರು. ಅದಾಗ್ಬೇಕಿತ್ತು. ನಮ್ಮಿಂದ ಸಾಧ್ಯ ಇದೆ, ನಾವೆಲ್ಲರೂ ಇದನ್ನ ಮಾಡೋಣ ಅಂತ ಹೇಳಿ ರನ್ನ, ಆದಿಕವಿ ಪಂಪ, ಚನ್ನ, ರನ್ನ, ಕುಮಾರವ್ಯಾಸ ಎಲ್ಲರೂ ಜೈನ ಧರ್ಮದ ತತ್ವವನ್ನ ಹಾಡಿ ಹೊಗಳಿದ್ದಾರೆ. ಸುಮ್ಮನೆ ಹಾಡಿರ್ತಾರ. ಒಬ್ಬ ಕವಿ ಹೇಳ್ತಾನೆ, ಬಾಹುಬಲಿ ಸ್ವಾಮಿಯನ್ನ ಕುರಿತು, ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು. ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು. ಭಗವಾನ್ ಬಾಹುಬಲಿಯವರು ಅಣ್ಣನ ಎದುರಿಗೆ ಯುದ್ಧದಲ್ಲಿ ಗೆಲ್ತಾರೆ ಸರ್, ಎಲ್ಲ ಯುದ್ಧದಲ್ಲಿ ಗೆಲ್ತಾನೆ. ಆವಾಗ ಇಷ್ಟೊಂದು ಅಣ್ಣ ಭರತ, ಮೈಯೆಲ್ಲ ಜುಜು ಮಾಡ್ತೀನಿ ಮಾತನ್ನು ಹೇಳ್ತಾ ಇದ್ದ. ಅಣ್ಣ ಭರತ, ಇದು ಅಣ್ಣನನ್ನ ಸೋಲಿಸುತ್ತಾನ ಅಂತ ಬೇಸರಾಗುತ್ತೆ. ಆಗ ಅಣ್ಣನ ಪಾದವನ್ನ ಮುಟ್ಟಿ ಭಗವಾನ್ ಬಾಹುಬಲಿ ಹೇಳ್ತಾರೆ, ಎಷ್ಟು ಚಂದಿದೆ ನೋಡಿ, ಇವತ್ತು ನೀವು ನಾವೆಲ್ಲರೂ ಇದು ಪಾಲಿಸ್ಬಾರ್ದು. ಎಲ್ಲೋ ಒಂದ್ ಕಡೆ ನಾನೇ ಗೆದ್ದೆ, ನಾನೇ ಶ್ರೇಷ್ಠ ಅಂತ ಹೇಳ್ಬಾರ್ದು. ನಾನೆಲ್ಲೂ ಹೇಳಲ್ಲ ಜೈನ ಧರ್ಮ ಶ್ರೇಷ್ಠ ಅಂತೀನಿ, ಬಿಟ್ರೆ ಜೈನ ಧರ್ಮವೇ ಶ್ರೇಷ್ಠವೇ ಅಂತ ಹೇಳ್ಬಾರ್ದು. ಎಷ್ಟು ಚಂದ ಹೇಳಿದ್ರು. 3 ಸಾರಿ ಮಾತನ್ನ ಹೇಳೋ ಕಾರಣ ಇದೆ, ನಮ್ಮೆಲ್ಲರಿಗೂ ನಮ್ಮ ಮನಸ್ಸುಗಳಲ್ಲಿ ಉನಗಲಿ ಅನ್ನಕ್ಕೆ ಹೇಳ್ತಿದ್ದೀನಿ. ನೀನು ಸೋತು ಗೆದ್ದೆಯನ್ನ, ನಾನು ಗೆದ್ದು ಸೋತೆನು. ನಿಜವಾದ ಗೆಲುವು ನಿಂತು ಅಂತ ಹೇಳಿ ಅವರನ್ನ ಪಟ್ಟಾಭಿಷೇಕವನ್ನ ಮಾಡಿ
ಭಗವಾನ್ ಬಾಹುಬಲಿ, ಇವತ್ತು ಭಗವಾನ್ ಅಂತಹ ಒಂದು ಶಕ್ತಿ ನಮ್ಮಲ್ಲಿದೆ. ಅದನ್ನು ನಾವೆಲ್ಲರೂ ರೂಢಿಸ್ಕೊಳ್ಳೋಣ ಅಂತ ಹೇಳಿ ಆಗ್ಲೇ ಹೇಳಿದೆ, ಆನಂದವನ್ನ ಎಲ್ಲೂ ಹುಡುಕದ್ ಬೇಡ. ನಮ್ಮ ಹತ್ರ ಇರೋ ಆನಂದವನ್ನ ನಾವೆಲ್ಲರೂ ಹುಡುಕಿ ಮತ್ತೆ ನಮ್ಮ ಒಳಮುಖವನ್ನ ನೋಡೋಣ ಅಂತ ಹೇಳ್ತಾ ಸಮಯ ಕೊಟ್ಟಿದ್ದಾಗಿದೆ. 2 ನಿಮಿಷ ಮಾತಾಡ್ತೀನಿ ಸರ್. ಸಂಸ್ಕಾರ, ಥ್ಯಾಂಕ್ ಯು. ಸಂಸ್ಕಾರ ಹೇಗೆ ಬರುತ್ತೆ? ನಾವು ಕೊಡೋದ್ರಲ್ಲಿ ಬರುತ್ತೆ, ನಾವು ನೋಡೋದ್ರಲ್ಲಿ ಬರುತ್ತೆ. ನೀರಿಗೆ ಸಂಸ್ಕಾರವನ್ನ ಸೇರಿಸಿದ್ರೆ ತೀರ್ಥ. ನೀರಿಗೆ ನಿಮ್ಗೊಂದು ಭಕ್ತಿಯನ್ನ ತೋರಿಸಿದ್ರೆ ಅದೇನಾಯ್ತದು? ಬರೀ ನೀರಲ್ಲ, ಅದು ತೀರ್ಥ ಆಯ್ತು. ಅನ್ನವನ್ನ ಭಕ್ತಿಯಿಂದ ಸ್ವೀಕಾರ ಮಾಡಿದರೆ ಪ್ರಸಾದ ಆಯ್ತು. ಸಗಣಿಗೆ ಸಂಸ್ಕಾರವನ್ನ ಕೊಟ್ಟರೆ ವಿಮುಕ್ತಿ. ಯಾವ ರೀತಿಯ ಸಂಸ್ಕಾರವನ್ನ ಇವತ್ತು ನಾವು ಬೆಳೆಸ್ಕೊಂಡಿದ್ದೀವಿ. ಬೆಳೆಸ್ಕೊಂಡಿದ್ ಮಾತ್ರ ಅಲ್ಲ, ನನ್ನ ಮಕ್ಕಳಿಗೆ ಅದನ್ನು ಯಾವ ರೀತಿಯ ದಾರಿಯಲ್ಲಿದ್ದೀನಿ, ಅವ್ರಿಗೆ ಕೊಟ್ಟಿದ್ದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಹೇಗಪ್ಪ ಅಂದ್ರೆ, ನನ್ನ ನಡವಳಿಕೆ ಅವರಿಗೆ ಸಂಸ್ಕಾರ ಆಗುತ್ತೆ ಬಿಟ್ರೆ ನನ್ನ ಮಾತುಗಳು ಸಂಸ್ಕಾರ ಆಗಲ್ಲ. ನನ್ನ ನಡವಳಿಕೆ ಸಂಸ್ಕಾರ ಆಗುತ್ತೆ. ನಾನು ಓದಲೆಲ್ಲ ಹೇಳ್ತೀನಿ, ಇದು ಒಂದು ಅವಕಾಶನ ಬಳಸ್ಕೊಂಡೆ. ನನ್ನ ಮಗಳು ಚಿಕ್ಕವಳಿದ್ದಾಗ ಹೇಳಬೇಕು, ನೀವೆಲ್ಲ ಕೇಳ್ಕೊಳ್ಳಿ ಅಂತ ಹೇಳ್ಬೇಕು. ನಾನು ಏನೇ ಮನೆಗೆ ತಗೊಂಡು ಹೋದ್ರು, ಅದೇನ್ ತಗೊಂಡು ಹೋದ್ರು ದೇವರಿಗೆ ಇಟ್ಬಿಟ್ಟು ಒಂಚೂರು ಕುಂಕುಮ ಹಚ್ಚಿ ರೂಢಿ. ನಾವು ಇನ್ನು ಚಿಕ್ಕವಳಿದ್ದು, ಈಗ ಅವಳು 6ನೇ ಕ್ಲಾಸು, ಅವಾಗ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಇತ್ತು. ಸ್ಲಿಪ್ಪರ್ ತಗೊಂಡು ಹೋದ್ರಿ, ಸ್ಲಿಪ್ಪರ್ ತಗೊಂಡು ಹೋದ್ರಿ. ನಾವು ಒಳಗಡೆ ಹೋಗಿ, ನಾನೇನೋ ಇನ್ನೂ ಹೊರಗಡೆ ಇದ್ದೀನಿ, ಅವಳು ಸೀದಾ ತಗೊಂಡು ಹೋಗಿ ದೇವರ ಎದುರಿಗೆ ಇಟ್ಟು ಕುಂಕುಮ ಹಚ್ಚಿ, ಮಗ ಏನ್ ಮಾಡ್ತೀಯ ಕೇಳಿದೆ, ಪೂಜೆ ಮಾಡಿ ಹಾಕೊಂತ ಇದ್ದೀನಿ. ನಿಮ್ಗೆ ಅನ್ಸ್ಬೋದು, ನಾನು ಅಂದೆ ಹ್ಞೂ ಮಗ ಅವಳದೆಲ್ಲ ಸರಿ, ಆದ್ರೆ ಸ್ಲಿಪ್ಪರ್ ಅನ್ನ ಅಲ್ಲಿ ತಗೊಂಡು ಹೋಗೋದು ಬೇಡ ಅಂದೆ. ಬಟ್ ನಂಗೆ ಅನಿಸ್ತು, ಒಂದನ್ನ ನೀವು ರೂಢಿ ಮಾಡಿಸಿದ್ರೆ ಅದು ರೂಢಿ ಆಗತ್ತೆ ಅಂತ ಅಷ್ಟೇ. ಮತ್ತೆ ಬೇರೆ ಯಾವ ಕಾರಣಕ್ಕಾಗಿದ್ದನ್ನ ನಾನು ಹೇಳ್ತಾ ಇಲ್ಲ. ನೀವು ರೂಢಿ ಮಾಡಿಸಿದ್ರೆ ಆ ರೂಢಿ ನಮ್ಮೊಟ್ಟಿಗೆ ಬರುತ್ತೆ, ಅದು ಮತ್ತೆ ಬರುತ್ತೆ ಅನ್ನೋದಕ್ಕಾಗಿ ಈ ಮಾತನ್ನ ನಾನು ಹೇಳಿದೆ. ಸೊ ಹಾಗಾಗಿ ಇದಿಷ್ಟು ಮಾತುಗಳನ್ನು ಹೇಳ್ತಾ, ಏನಾದ್ರೂ ಬಹಳ ಇಂಪಾರ್ಟೆಂಟ್ ಆಗಿರೋದನ್ನ ಮರತ್ನ ಅಂತ ಹೇಳಿ ನೀವು ನೋಡ್ತಾ ಇದ್ದೆ. ಇನ್ನೊಂದು ಮಾತನ್ನ ಹೇಳಿ ಮುಗಿಸ್ತಾ ಇದೆ. ಭಗವಾನ್ ಮಹಾವೀರರು ಹೇಳಿದ್ದು ಇನ್ನೊಂದು ಮಾತು ತುಂಬಾ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಎಷ್ಟು ಸಾಧ್ಯವೋ, ನಿಮಗೆಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ಬದುಕು. ನಿಮ್ಗೆ ಎಷ್ಟು ಸಾಧ್ಯವೋ ಹಂಗಂತ ಹೇಳಿ ನೀವು ಕಾರ್ ತಗೋಬೇಡಿ, ದೊಡ್ಡ ಇದು ಮಾಡಬೇಡಿ, ಮನೆ ಕಟ್ಟಬೇಡಿ ಅಂತ ನಾನು ಹೇಳ್ತೇನೆ, ಅಥವಾ ಭಗವಾನ್ ಮಹಾವೀರರು ಹೇಳಿ. ಆದ್ರೆ ನಿಮ್ಗೆಷ್ಟು ಸಾಧ್ಯನೋ ಅಷ್ಟು ಸರಳವಾಗಿ ಬದುಕು. ಅವರ ಒಂದು ಗೋತ್ರ ಇದ್ದಾಗ ಗೊತ್ತಾಗುತ್ತೆ, ಈ ಒಂದೊಂದು ಪೂಜೆ ಮಾಡುವಾಗಲೂ ಎಷ್ಟು ಸರಳವಾಗಿ ಮಾಡಲಿಕ್ಕೆ, ನಿನ್ನ ಮನಸ್ಸು ತುಂಬಿ ಭಕ್ತಿಯಿಂದ ಮಾಡು, ಶ್ರದ್ಧೆಯಿಂದ ಮಾಡು ಅಂತ ಹೇಳಿದ್ರು ಬಿಟ್ರೆ ಹಡಂಬರಕ್ಕಾಗಿ ಮಾಡು ಅಂತ ಹೇಳಿ ಎಲ್ಲೂ ಹೇಳಿ. ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಬಹಳ ಹೆಮ್ಮೆ ಅನಿಸ್ತದೆ ಇದನ್ನ ಓದ್ತಾ ಇದ್ದಾಗ, ಕೇಳ್ತಾ ಇದ್ದಾಗ. ಎಲ್ಲೂ ಭಗವಾನ್ ಮಹಾವೀರಾಗ್ಲಿ ಅಥವಾ ಇಡೀ ಧರ್ಮದಲ್ಲಿ ಎಲ್ಲೂ ಮೂಢನಂಬಿಕೆಗೆ ಅವಕಾಶ ಇಲ್ಲ. ನೀವೆಲ್ಲರೂ ಗಟ್ಟಿಯಿಂದ ಹೆಮ್ಮೆಯಿಂದ ನಿಮ್ಮ ಭುಜಗಳನ್ನ ತತ್ಕೊಂಡು ಹೇಳ್ಬೋದು, ಎಲ್ಲೂ ಮೂಢನಂಬಿಕೆಗೆ ಅವಕಾಶಗಳಿಲ್ಲ. ನಮ್ಮಲ್ಲಿ ಏನಿದ್ರೆ ಎಲ್ಲದೂ ನಂಬಿಕೆ ಮಾಡಿ ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಇನ್ನೊಂದು ಮುಂಚೆ ಹೇಳ್ತೀವಿ, ಮತ್ತೊಂದು ಮಾಡ್ತೀವಿ, ಅಥವಾ 6 ಗಂಟೆ ಒಳಗೆ ಕೆಲವರು ಊಟ ಮಾಡ್ತೀವಿ. ಏನೇನ್ ಮಾಡ್ತೀಗ ಅದೆಲ್ಲದು ನಂಬಿಕೆ ಬಿಟ್ರೆ ಅದು ಯಾವುದು ಮೂಢನಂಬಿಕೆ ಅಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲೂ ನಮ್ಮ ಧರ್ಮದಲ್ಲಿ ದೋಷವನ್ನ ಹೇಳಿಲ್ಲ. ಅದರಿಂದ ಆ ದೋಷ ಆಗತ್ತೆ, ಇದರಿಂದ ಈ ದೋಷ ಆಗತ್ತೆ, ಇನ್ನೊಂದು ಹಾವು ಚೇಳು ಮತ್ತೊಂದು ಮಗದಿಂದ ದೋಷ ಆಗತ್ತೆ, ಆಗಲ್ಲ. ನಕ್ಷತ್ರದಿಂದ ದೋಷ ಆಗತ್ತೆ, ಆಗಲ್ಲ, ಎಲ್ಲೂ ಹೇಳಿಲ್ಲ. ತರುಣ್ ಸಾಗರ್ ಮತ್ತೆ ಹೇಳ್ತಿದ್ರು, ನೆನ್ಪಿಟ್ಕೊಳ್ಳಿ, ಎಲ್ಲೂ ಈ ದೋಷಗಳು ನಮ್ಮನ್ನ ಆಗಲ್ಲ. ಬರಬೇಕಾಗಿರೋದು ನಾನು ಆವಾಗಲೇ ಹೇಳ್ದಂಗೆ, ದೋಷ ಇರೋದು ಮನಸ್ಸಲ್ಲಿ. ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳಿ, ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳಿ, ಭಗವಂತನ ತನ್ನಾಗೆ ಹೊಲಿತಾನೆ ನಮ್ಗೆ ಅಂತ ಹೇಳಿ ಕೊನೆಯ ಒಂದು ಮಾತು, ನೀವೆಷ್ಟು ಬೇರೆಯವರಿಗೆ ಒಳ್ಳೆಯದನ್ನ ಬಯಸ್ತೀರೋ, ಮರಿಬೇಡಿ ಬಂಧುಗಳೇ, ನೀವೆಷ್ಟು ಬೇರೆಯವರಿಗೆ ಒಳ್ಳೆಯದನ್ನ ಬಯಸ್ತೀರೋ, ಬೇರೆಯವರಿಗೆ ಎಷ್ಟು ಶ್ರೇಯಸ್ಸನ್ನ ಬಯಸ್ತೀರೋ ಅಷ್ಟು ಶ್ರೇಯಸ್ಸು ನಿಮ್ಗೆ, ಅಷ್ಟು ಒಳ್ಳೆಯದು ನಿಮ್ಗಾಗತ್ತೆ. ಅದು ನಾನು ಹೇಳ್ತಿರೋದಿಲ್ಲ, ಭಗವಾನ್ ಹೇಳ್ತಾರೆ. ನೀವು ಒಳ್ಳೆಯದನ್ನ ಯೋಚನೆ ಮಾಡಿ, ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿ. ಅದೊಂದು ಕ್ರಿಮಿ ಕೀಟ ಇರ್ಬೋದು, ಒಬ್ಬ ಮಹಾನ್ ವ್ಯಕ್ತಿ ಇರ್ಬೋದು, ಎಲ್ಲೆಲ್ಲಿ ಸಾಧ್ಯನೋ ಅದನ್ನ ನಿಜವಾಗೂ ಒಳ್ಳೆಯದನ್ನ ಬಯಸಿದ್ರೆ ಎಲ್ಲರಿಗೂ ಒಳ್ಳೇದಾಗಿ ಆಗತ್ತೆ. ಒಬ್ಬ ಒಂದು ಮಾತು ಹೇಳ್ತಾರೆ, 16 ವರ್ಷ
16 ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉರಿಯಿತು 100 ವರುಷ. 16 ವರುಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರುಷ. 100 ವರುಷ ಆಳಿದ ಅರಸ, 100 ವರುಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಇಷ್ಟೊಂದು ಮಾತನ್ನ ಅವಕಾಶವನ್ನ ಕೊಟ್ಟಂತಹ ಜೋರ ಮಾತಾಡ್ಬೇಕು. ಕೇಳಿ ಮಾಸ್ಟರ್ ಮೇಡಮ್ ಸ್ವಲ್ಪ ಹೇಳಿಬೇಡಿ.